ನಮಸ್ಕಾರ. ಮತ್ತೊಮ್ಮೆ ಈ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾನು ವಿವಿಧ ರೀತಿಯ ಸಾಕ್ಷಿಗಳಲ್ಲಿ ಮೊದಲು ಭೌತಿಕ ಸುಳಿವುಗಳು ಅಥವಾ ಸಾಕ್ಷ್ಯ, ಅದಾದ ಮೇಲೆ ರಾಸಾಯನಿಕ ಸುಳಿವುಗಳು ಅಥವಾ ಸಾಕ್ಷ್ಯದ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ. ಈಗ ಅದೇ ನಿಟ್ಟಿನಲ್ಲಿ ಮೂರನೇ ರೀತಿಯ ಇನ್ನೊಂದು ಸಾಕ್ಷಿ ಸುಳಿವುಗಳನ್ನು ನೋಡೋಣ. ಅದ್ಯಾವುದಂದರೆ ಜೈವಿಕ ಸುಳಿವುಗಳು ಮತ್ತು ಸಾಕ್ಷ್ಯ. ಈ ಜೈವಿಕ ಸುಳಿವುಗಳು ಹೇಗೆ ಸಾಕ್ಷ್ಯ ಆಗುತ್ತೆ ಮತ್ತು ಇದರ ಮಹತ್ವ ಏನು, ನ್ಯಾಯಾಲಯದಲ್ಲಿ ಅಪರಾಧ ಪ್ರಕರಣಗಳ ವಿಚಾರಣೆಯಲ್ಲಿ ಇದು ಎಷ್ಟರ ಮಟ್ಟಿಗೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಹತ್ರ ಇವತ್ತು ಹಂಚ್ಕೊಳ್ತೀನಿ. ಜೈವಿಕ ಸುಳಿವುಗಳು ಅಂತ ಹೇಳಿದ್ರೆ ಯಾವುದೇ ಪ್ರಾಣಿ ಅಥವಾ ಮಾನವ ಜೀವಿಯ, ಪಶು ಪಕ್ಷಿ, ಸರ್ಪಗಳು, ಯಾವುದೇ ರೀತಿಯ ಜೀವಿ ಇರ್ತಕ್ಕಂಥ ಪ್ರಾಣಿ ಅದರ ದೇಹದ ಭಾಗ, ಚರ್ಮ, ದೇಹದಿಂದ ಸ್ರವಿಸ್ತಕ್ಕಂತಹ ಯಾವುದೇ ರಸಗಳು ಅಥವಾ ಸ್ರವಗಳು, ಇವುಗಳನ್ನು ಸುಳಿವುಗಳಾಗಿರ್ತವೆ. ಈ ಸುಳಿವುಗಳನ್ನು ತನಿಖಾಧಿಕಾರಿಗಳು ಮತ್ತು ನ್ಯಾಯವಿಜ್ಞಾನಿಗಳು ಇದನ್ನು ಬಳಸ್ಕೊಂಡು ನ್ಯಾಯಾಲಯದಲ್ಲಿ ಆರೋಪಿಯ ವಿರುದ್ಧ ಅಪರಾಧವನ್ನು ಸಾಬೀತು ಮಾಡೋದಕ್ಕೆ ಸಾಕ್ಷ್ಯವನ್ನಾಗಿ ಪರಿವರ್ತಿಸುವಂತಹ ವಿಶೇಷವಾದ ಗುಣಗಳನ್ನು ಮತ್ತು ವಿಶಿಷ್ಟ ಗುಣಗಳನ್ನು ಇವು ಹೊಂದಿದ್ದಾವೆ. ಹಾಗಾಗಿ ಜೈವಿಕ ಸುಳಿವುಗಳಲ್ಲಿ ಇತರ ಎಲ್ಲ ಸಾಕ್ಷ್ಯ ಸುಳಿವುಗಳಿಗಿಂತ ಹೆಚ್ಚಿನ ಮಹತ್ವ ಸ್ಥಾನವನ್ನು ನ್ಯಾಯಾಲಯಗಳು ನೀಡಿದ್ದಾವೆ. ಕಾರಣ ಏನು ಅಂದರೆ ಇದರಲ್ಲಿ ನಿಖರತೆ ಹೆಚ್ಚಿರುತ್ತೆ, ಅಂದರೆ ಸ್ಪೆಸಿಫಿಸಿಟಿ ಹೆಚ್ಚು, ಮತ್ತು ಯೂನಿಕ್ ಕ್ಯಾರೆಕ್ಟರ್ ಇರುತ್ತೆ. ಯೂನಿಕ್ ಅಂದರೆ ಇದರಲ್ಲಿರೋ ವಿಶಿಷ್ಟವಾದ ಗುಣಗಳನ್ನು ನಾವು ಸುಲಭವಾಗಿ ಹೋಲಿಕೆ ಮಾಡಬಹುದು ಮತ್ತು ಹೋಲಿಕೆ ಮಾಡಲಾರದಂತಹ ಅಂಶಗಳ ಆಧಾರದ ಮೇಲೆ ಅದು ವ್ಯಕ್ತಿಯ ವಿರುದ್ಧ ಸುಳಿವಿರೋದು ಸಾಕ್ಷಿಯಾಗಿ ಪರಿವರ್ತನೆ ಆಗುತ್ತೆ. ಅಂತಹ ಸುಳಿವುಗಳು ಅಥವಾ ಸಾಕ್ಷ್ಯಗಳಲ್ಲಿ ಮೂರನೇ ವಿಧವಾದದ್ದು ಅಥವಾ ನಮೂನೆ ಯಾವುದು ಅಂತ ಹೇಳಿದ್ರೆ ಜೈವಿಕ ಸುಳಿವುಗಳು. ಇವು ಸಾಕ್ಷ್ಯ ಆಗ್ತವೆ ಅಂತ ಹೇಳಿದೆ. ಬಯಾಲಜಿಕಲ್ ಕ್ಲೂಸ್ ಅಂತ ಕರೀತಾರೆ ಇದಕ್ಕೆ, ಅಥವಾ ಬಯಾಲಜಿಕಲ್ ಎವಿಡೆನ್ಸಸ್ ಅಂತ ಕರೀತಾರೆ. ಇವು ಒಬ್ಬ ವ್ಯಕ್ತಿ ಪ್ರತಿ ಕ್ಷಣ, ಪ್ರತಿನಿತ್ಯ, ಪ್ರತಿ ಸೆಕೆಂಡಿಗೆ ಒಂದಲ್ಲ ಒಂದು ರೀತಿಯ ಸ್ರವಗಳನ್ನು, ಫ್ಲೂಯಿಡ್ ಅಂತ ಕರಿತೀವಿ, ಆ ಫ್ಲೂಯಿಡನ್ನು ತಾನು ಸ್ರವಿಸ್ತಾನೇ ಇರ್ತಾನೆ. ತನ್ನ ಅರಿವಿಗೆ ಬಂದೋ ಅಥವಾ ತನ್ನ ಅರಿವಿಗೆ ಬಾರದೇನೋ, ತನ್ನ ಪ್ರಯತ್ನದಿಂದನೋ ಅಥವಾ ತನ್ನ ಪ್ರಯತ್ನ ಇಲ್ಲದೇನೋ ಒಂದಲ್ಲ ಒಂದು ರೀತಿಯ ಜೈವಿಕ ಸ್ರವಗಳನ್ನು ಸ್ರವಿಸ್ತಾನೇ ಇರ್ತಾನೆ. ಇವು ಅಪರಾಧ ನಡೆದ ಸ್ಥಳದಲ್ಲಿ ಅಪರಾಧಿಯಿಂದ ಅಥವಾ ಆರೋಪಿಯಿಂದ ಎಷ್ಟೋ ಸಾರಿ ಸಿಗುವ ಅವಕಾಶಗಳು ಜಾಸ್ತಿ ಇರ್ತವೆ. ಇವಕ್ಕೂ ಈ ಜೈವಿಕ ಅಂಶಗಳ ಆಧಾರಿತ ಸುಳಿವುಗಳು, ಜೈವಿಕ ಸ್ರವಗಳು, ಜೈವಿಕ ಸುಳಿವುಗಳು ಸಾಕ್ಷ್ಯ ಆಗಿ ಮಾರ್ಪಾಡಾಗುತ್ತೆ. ಆದ್ದರಿಂದ ಇದಕ್ಕೆ ತನ್ನದೇ ಆಗಿರತಕ್ಕಂಥ ಮಹತ್ವ ಇದೆ. ಮತ್ತು ಇದು ನ್ಯಾಯಾಲಯದ ಪ್ರಕರಣಗಳ ವಿಚಾರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ನಾನು ಹೇಳಿದೆ. ಮತ್ತು ನ್ಯಾಯಾಲಯಗಳು ಇದ್ರ ಮೇಲೆ ಹೆಚ್ಚು ಅವಲಂಬಿತವಾಗ್ತವೆ. ಸುಲಭವಾಗಿ ನ್ಯಾಯಾಲಯದ ಪರಾಮರ್ಶೆಗೆ ಒಪ್ಪಿಸಬಹುದಾದ ಸುಳಿವುಗಳು ಸಾಕ್ಷ್ಯಗಳಾಗಿ ಇವು ಪರಿವರ್ತನೆ ಆಗ್ತವೆ. ಆದ್ದರಿಂದ ನ್ಯಾಯಾಲಯಗಳು ಈ ಜೈವಿಕ ಸುಳಿವು ಮತ್ತು ಸಾಕ್ಷ್ಯದ ಮೇಲೆ ಹೆಚ್ಚು ಅವಲಂಬನೆಯನ್ನು ಇಟ್ಕೊಂಡಿದ್ದಾವೆ. ನಂಬಿಕೆಗೆ ತುಂಬ ಅರ್ಹವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳಿವು. ಇದನ್ನು ಡಿಸ್ಪ್ಯೂಟ್ ಮಾಡೋದು ತುಂಬ ಕಷ್ಟ. ಇವು ಅಲ್ಲಗೆಳೆಯೋದಕ್ಕಾಗಲ್ಲ. ಉದಾಹರಣೆಗೆ ಆರೋಪಿ ತನ್ನ ಅಪರಾಧಿತನವನ್ನು ತಪ್ಪಿಸಿಕೊಳ್ಳಾರದಂತೆ ಇದು ನ್ಯಾಯಾಲಯದ ಪರಾಮರ್ಶೆಗೆ ಒಂದು ಪ್ರಬಲವಾದ ಸಾಕ್ಷಿಯಾಗಿ ನಿಲ್ಲುತ್ತೆ, ಅಂದರೆ ನ್ಯಾಯದ ಪರವಾಗಿ ನಿಲ್ಲುತ್ತೆ. ಹಾಗಾಗಿ ಇದ್ರ ಮೇಲೆ ಹೆಚ್ಚು ಅವಲಂಬನೆಗಳು ಇತ್ತೀಚೆಗೆ ನ್ಯಾಯಾಲಯಗಳಲ್ಲಿ ಇದ್ದಾವೆ. ಯಾವುದನ್ನು ನಾವು ಜೈವಿಕ ಸುಳಿವುಗಳು ಅಥವಾ ಸಾಕ್ಷ್ಯಗಳು ಅಂಥೇಳಿ ಪರಿಗಣಿಸ್ಬೋದು, ಅಥವಾ ಸಾಮಾನ್ಯವಾಗಿ ಅಪರಾಧ ನಡೆದ ಸ್ಥಳದಲ್ಲಿ ಸಿಗಬಹುದಾದ ಜೈವಿಕ ಸುಳಿವುಗಳು ಅಥವಾ ಸಾಕ್ಷ್ಯಗಳು ಯಾವ್ಯಾವು? ಮೊದಲನೇದಾಗಿ ರಕ್ತ, ಬ್ಲಡ್. ಎರಡನೇದು ಸೆಮೆನ್ ಅಥವಾ ವೀರ್ಯ. ಮೂರನೇದು ಸಲೈವ ಅಥವಾ ಜೊಲ್ಲು. ನಾಲ್ಕನೇದು ಕೂದಲು ಅಥವಾ ಹೇರ್. ಐದನೇದು ಸ್ವೆಟ್ ಅಥವಾ ಬೆವರು. ಆರನೇದು ಟೀತ್, ಹಲ್ಲು. ಮತ್ತು ಬೋನ್, ಮೂಳೆಗಳು. ಯೂರಿನ್, ಮೂತ್ರ. ಬಾಡಿ ಫ್ಲೂಯಿಡ್ಸ್, ದೇಹದ ಯಾವುದೇ ಸ್ರವಗಳು ಅಥವಾ ಸ್ರವಿಕೆಗಳು. ಡಿ ಎನ್ ಎ ಅಂಶ ಆಧಾರಿತ ಪ್ರಕರಣಗಳನ್ನು ಈಗ ಹೆಚ್ಚು ನ್ಯಾಯಾಲಯದಲ್ಲಿ ನಾವು ನೋಡ್ಬೋದಾಗಿದೆ. ಸ್ಕಿನ್ ಸೆಲ್ಸ್, ಚರ್ಮ ಅಥವಾ ಚರ್ಮದಲ್ಲಿರುವ ಜೀವಕೋಶಗಳು. ಮತ್ತು
ಎಷ್ಟೋ ಸಂದರ್ಭದಲ್ಲಿ ಗರ್ಭವತಿ ಮಹಿಳೆಯರಾಗಿದ್ದರೆ, ಗರ್ಭವತಿ ಯುವತಿಯರಾಗಿದ್ದರೆ, ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಗರ್ಭವತಿ ಆದರೆ ಮಿಸ್ಕ್ಯಾರೇಜ್ ಆಗುವ ಅಥವಾ ಗರ್ಭಪಾತವಾಗುವ ಜೈವಿಕ ಅಂಶಗಳು, ಈ ಥರ ಸುಮಾರು 15ರಿಂದ 20 ಜೈವಿಕ ಅಂಶಗಳ ಆಧಾರದ ಮೇಲೆ ಅಥವಾ ಜೈವಿಕ ಸ್ರವಗಳ ಆಧಾರದ ಮೇಲೆ ಇವತ್ತು ಅಪರಾಧ ತನಿಖೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಇದು ವಹಿಸ್ತಾ ಬಂದಿದೆ. ಯಾವುದೇ ಒಂದು ಅಪರಾಧ ನಡೆದ ಸಂದರ್ಭದಲ್ಲಿ ನಾವು ನೀವು ಗಮನಿಸ್ಬೋದು ಅಂತ ಹೇಳಿದ್ರೆ, ಆಯುಧವನ್ನು ಬಳಸಿ ಹಲ್ಲೆ ಮಾಡಿದರೆ, ಹತ್ಯೆ ಮಾಡಿದರೆ, ಆಕ್ರಮಣ ಮಾಡಿದರೆ, ಗಾಯ ಮಾಡಿದರೆ ಖಂಡಿತ ರಕ್ತದ ಸ್ರವಗಳು ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದು ಆಯುಧದ ಮೇಲಿರ್ಬೋದು, ಆರೋಪಿಯ ಬಟ್ಟೆ ಮೇಲೆ ಸಿಡಿದಿರ್ಬೋದು, ಅಥವಾ ಆರೋಪಿ ಅಪರಾಧ ಎಸಗಿರುವ ಸ್ಥಳದ ಸುತ್ತಲೂ ಎಲ್ಲಾದರೂ ಸಿಗ್ಬೋದು. ಒಂದು ವೇಳೆ ಅಪರಾಧಕ್ಕೆ ಬಲಿಯಾಗಿರೋ ಆಹುತಿದಾರ ಮೃತಪಟ್ಟರೆ, ಮರಣ ಹೊಂದಿದ್ದರೆ, ಅದು ಅಲ್ಲಿ ಚಿಮ್ಮಿರುವ ಅಥವಾ ಸಿಡಿಸಿರುವ ರಕ್ತದ ಕಲೆಗಳ ಆಧಾರದ ಮೇಲೇ ನ್ಯಾಯಾಲಯದ ತನಿಖೆಗೆ ಬಹಳ ಸುಲಭವಾದ ಸಾಕ್ಷ್ಯಗಳನ್ನು ಇದು ನೀಡುತ್ತೆ. ಇನ್ನು ಸೆಮೆನ್ ಸ್ಯಾಂಪಲ್ಗಳು ಅಥವಾ ವೀರ್ಯದ ತುಣುಕುಗಳು, ವೀರ್ಯದ ಕಲೆಗಳು ಬಟ್ಟೆಗಳ ಮೇಲೆ ಬಿದ್ದಿರುತ್ತೆ. ಅದರಲ್ಲೂ ಒಳ ಉಡುಪು, ಮಹಿಳೆಯರ ಒಳ ಉಡುಪಾಗಲಿ ಪುರುಷರ ಒಳ ಉಡುಪಾಗಲಿ, ಇಬ್ಬರ ಒಳ ಉಡುಪುಗಳ ಮೇಲೆ ಅಥವಾ ಉಡುಪುಗಳ ಮೇಲೆ ಅಥವಾ ಅವರು ಯಾವ ಜಾಗದಲ್ಲಿ ಅತ್ಯಾಚಾರ ಮಾಡಿದಾರೋ ಆ ಜಾಗದಲ್ಲಿರುವ ಹಾಸಿಗೆ, ಹೊದಿಕೆ, ಬೆಡ್ಶೀಟು, ತಲೆದಿಂಬು ಇವುಗಳ ಮೇಲೆ ಸಿಗುವ ಅವಕಾಶಗಳು ಜಾಸ್ತಿ ಇರುತ್ತೆ. ಒಂದು ವೇಳೆ ಒಣಗಿದ್ರೂ ಕೂಡ, ಹಸಿಯಾಗಿ ಸಿಗೋದಂತೂ ತುಂಬ ಉತ್ಕೃಷ್ಟವಾದ ಮೌಲ್ಯಯುತವಾದ ಸಾಕ್ಷಿ ಅಥವಾ ಸುಳಿವು ಅಂತ ನಾವು ಪರಿಗಣಿಸೋದಾದರೆ, ಅದು ಒಣಗಿದ್ರೂ ಕೂಡ ಎಷ್ಟೋ ತಿಂಗಳು ಎಷ್ಟೋ ವರ್ಷಗಳಾದರೂ ಕೂಡ ಆ ಒಣಗಿದ ವೀರ್ಯದ ಕಲೆಯಿಂದನೇ ಆರೋಪಿ ಯಾರು, ಅತ್ಯಾಚಾರಿ ಯಾರು, ಮತ್ತು ಈ ಅತ್ಯಾಚಾರಕ್ಕೆ ಬಲಿಯಾಗಿರುವ ಹೆಣ್ಣುಮಗಳು ಯಾರು, ಮತ್ತು ಈ ಜೈವಿಕ ಸುಳಿವುಗಳು, ಅದರಲ್ಲೂ ಈ ರಕ್ತ, ಸೆಮೆನ್, ಈ ಥರದ ಕಲೆಗಳೇನಿದ್ದಾವೆ ಇವು ಆರೋಪಿ ದೈಹಿಕವಾಗಿ ಒಂದು ಅಪರಾಧ ನಡೆದ ಸ್ಥಳದಲ್ಲಿ ಹಾಜರಿದ್ದ ಅನ್ನೋದನ್ನು ನಿರ್ವಿವಾದವಾಗಿ ಸಂಶಯಕ್ಕೆ ಆಸ್ಪದ ಇಲ್ಲದೇ ಇರೋ ರೀತಿಯಲ್ಲಿ ಆತನ ಹಾಜರಾತಿಯನ್ನು ಇದು ನಮಗೆ ಖಚಿತಪಡಿಸ್ಕೊಡುತ್ತೆ. ಹಾಗಾಗಿ ಆರೋಪಿ ನಾನು ಅಪರಾಧವನ್ನೇ ಮಾಡಿಲ್ಲ, ಅಪರಾಧ ನಡೆದ ಸ್ಥಳದಲ್ಲಿ ಇರಲೇ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಥವಾ ಸಾಧ್ಯವೇ ಆಗೋದಿಲ್ಲ. ಆ ರೀತಿ ಆಗಿರೋದ್ರಿಂದ ಈ ಸುಳಿವುಗಳಿಗೆ ಹೆಚ್ಚಿನ ಮಹತ್ವ ಇದೆ. ಕೂದಲು ಅಷ್ಟೇ, ಕೂದಲು ಕೂಡ ಎಲ್ಲ ಮೆಡಿಕೋ ಲೀಗಲ್ ಕೇಸಸ್ನಲ್ಲಿ ಖಂಡಿತ ನ್ಯಾಯವೈದ್ಯಕೀಯ ಪ್ರಕರಣಗಳಲ್ಲಿ ಈ ಮೇಲೆ ಹೇಳಿರ್ತಕ್ಕಂಥ ಅಥವಾ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ರೀತಿಯ ಭೌತಿಕ ಜೈವಿಕ ಸುಳಿವುಗಳು ಅತ್ಯಂತ ಪ್ರಬಲವಾದ ಸಾಕ್ಷಿಯಾಗಿ ಉಳಿತದೆ. ಸ್ವೆಟ್ಟನ್ನಂತೂ ನಾವು ನಿರ್ವಿವಾದ ಮಾಡೋಕ್ಕಾಗೋದೇ ಇಲ್ಲ. ಬೆರಳು ಮುದ್ರೆಗಳು ಮತ್ತು ಪಾದ ಮುದ್ರೆಗಳು ಸ್ವೆಟ್ಟಿನ ಮೂಲಕವೇ ಅಥವಾ ಬೆವರಿನ ಮೂಲಕವೇ ಅಲ್ಲಿ ಮೂಡಿರ್ತವೆ. ಅದರ ಆಧಾರದ ಮೇಲೆ ವ್ಯಕ್ತಿಯ ಹಾಜರಾತಿಯನ್ನು, ವ್ಯಕ್ತಿ ಈ ಅಪರಾಧಕ್ಕೆ ಬಳಸಿರುವ ಆಯುಧಗಳನ್ನು ಮತ್ತು ಅವನು ಅಪರಾಧ ಕೃತ್ಯಕ್ಕೆ ಬಳಸಿರುವ ಪ್ರವೇಶದ್ವಾರ ಮತ್ತು ನಿರ್ಗಮನ ದ್ವಾರ, ಅಂದರೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡನ್ನೂ ಪತ್ತೆ ಹಚ್ಚೋದಕ್ಕೆ ಸ್ವೆಟ್ ಬಹಳ ಅತ್ಯಂತ ಪ್ರಬಲವಾದ ಸಾಕ್ಷಿಯಾಗಿ ನಮ್ಮ ಮುಂದೆ ಬರುತ್ತೆ. ಮತ್ತು ಎಷ್ಟೋ ಮೆಡಿಕೋ ಲೀಗಲ್ ಕೇಸ್ನಲ್ಲಿ ಹಲ್ಲಿನ ಗುರುತು, ಬೈಟ್ ಮಾರ್ಕ್ ಅಥವಾ ಕಚ್ಚಿದ ಗುರುತು, ಅದು ಹಲ್ಲಿನಿಂದ ಕಚ್ಚಿರೋ ರೀತಿಯಲ್ಲಿದ್ದಾಗ ಆ ಹಲ್ಲಿನ ಗುರುತಿನ ಆಧಾರದ ಮೇಲೆ ಆರೋಪಿಯನ್ನು ಅಪರಾಧಿಯಾಗಿ ನಾವು ಸಾಬೀತು ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಇವತ್ತು ಮೆಡಿಕಲ್ ಸೈನ್ಸ್, ಅದರಲ್ಲೂ ಡೆಂಟಲ್ ಸೈನ್ಸ್ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಿರ್ವಿವಾದವಾಗಿ ಒಂದು ಅಂಶವನ್ನು ಅವರು ಸಾಬೀತುಪಡಿಸ್ತಾರೆ ನ್ಯಾಯಾಲಯದ ಮುಂದೆ. ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರತಕ್ಕಂತಹ ಹಲ್ಲಿನ ರಚನೆ ಇರುತ್ತೆ ಮತ್ತು ಕಚ್ಚಿದ ಗುರುತು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೋಲಿಸಬಹುದು. ಮತ್ತು ಅದರಲ್ಲಿರೋ ವಿಶಿಷ್ಟ ಗುಣಗಳ ಆಧಾರದ ಮೇಲೆ ಈ ವ್ಯಕ್ತಿಯೇ ಇದು ಬೈಟ್ ಮಾರ್ಕ್ ಅಂದರೆ ಕಚ್ಚಿದ ಗುರುತು ಅಂತ ಹೇಳಿ ನಿರ್ವಿವಾದವಾಗಿ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸ್ತಾರೆ. ಇವತ್ತು ಡೆಂಟಲ್ ಸೈನ್ಸ್ ಇವತ್ತು ಇಷ್ಟೊಂದು ಅಡ್ವಾನ್ಸ್ ಆಗಿದೆ. ನ್ಯಾಯಾಲಯದಲ್ಲಿ ಈ ದಂತ ರಚನೆ ಅಥವಾ ದಂತವೈದ್ಯಕೀಯ ವಿಜ್ಞಾನ ಅತ್ಯಂತ ಪ್ರಬಲವಾಗಿ ನಮಗೆ ಸಾಕ್ಷ್ಯಾಧಾರಗಳು, ಅದರಲ್ಲೂ ಜೈವಿಕ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಕೊಡ್ತಾ ಇದೆ. ಮೂಳೆಗಳಂತೂ ನಿಮಗೆ ಗೊತ್ತೇ ಇದೆ. ಮೂಳೆಗಳ ತುಣುಕು, ಅಸ್ಥಿಪಂಜರ, ಸ್ಕಲ್ ಎಲ್ಲೇ ಸಿಗಲಿ ಅಪರಾಧದಲ್ಲಿ ಅತ್ಯಂತ ಮಹತ್ವದ ಸಾಕ್ಷಿಯನ್ನು ಇದು ನೀಡುತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಗದಗ ಜಿಲ್ಲೆ ಹತ್ತಿರ ಒಂದು ಅಣ್ಣಿಗೆರೆ ಸಮೀಪ ಒಂದು ಹಳ್ಳಿನಲ್ಲಿ ಒಂದೇ ಬಾರಿಗೆ ಸುಮಾರು 100ರಿಂದ 200, 300, 400 ಸ್ಕಲ್
ತಲೆಬುರುಡೆಗಳು ಸಿಕ್ಕಾಗ ಮತ್ತು ಅದರ ಆಚೆಗೆಲ್ಲೋ ಕೆಲವು ಮೂಳೆಗಳು ಸಿಕ್ಕಾಗ ಎಲ್ರಿಗೂ ಗಾಬರಿ ಆಯಿತು. ಇದೇನೋ ಒಂದು ಮಾಸ್ ಮರ್ಡರ್ ಆಗಿದೆಯಾ ಅಥವಾ ಯುದ್ಧದಲ್ಲಾಗಿರೋದಾ, ಹೀಗೆಲ್ಲ ನಾನಾ ಥರದ ಊಹಾಪೋಹಗಳು ಬಂದಾಗ, ಅಥವಾ ಎಲ್ಲೋ ಅಪರಾಧ ಮಾಡಿ ಇಲ್ಲೆಲ್ಲ ಇದನ್ನು ಬರಿಯಲ್ ಗ್ರೌಂಡ್ ಅಥವಾ ಶವ ಸಂಸ್ಕಾರ ಮಾಡೋದಕ್ಕೋಸ್ಕರ ಈ ಜಾಗ ಬಳಸ್ಕೊಂಡಿದ್ದಾರೆ, ಈ ಥರದ ನಾನಾ ಥರದ್ದು ಕಲ್ಪನೆಗಳು ಮತ್ತು ಸಂಶಯಗಳು ಬಂದಾಗ ಈ ಅನಾಟಮಿ ಪ್ರೊಫೆಸರ್ಗಳು ಮತ್ತು ಆರ್ಕಿಯಾಲಜಿಯವರು ಮತ್ತು ಆಂಥ್ರೋಪಾಲಜಿಸ್ಟ್ಗಳು ಬಹಳ ಪ್ರಬಲವಾದ ಈ ಸಾಕ್ಷ್ಯವನ್ನಾಗಿ ಪರಿಗಣಿಸಿ, ಅದರಲ್ಲೂ ಮೂಳೆಗಳು, ತಲೆಬುರುಡೆಗಳು, ಇದು ಯಾವ ಕಾಲಕ್ಕೆ ಸೇರಿರೋದು, ಯಾಕಾಗಿ ಇವರು ಮೃತಪಟ್ಟಿದ್ದಾರೆ, ಇದು ಆತ್ಮಹತ್ಯೆಯೋ ಹತ್ಯೆಯೋ ಅಥವಾ ಅಪಘಾತದಿಂದಾಗಿರೋದೋ ಅವಘಡದಿಂದಾಗಿರೋದೋ ಅಥವಾ ಸಹಜವಾದ ಸಾವು, ಯಾವುದೋ ಒಂದು ಒಂದು ಇಡೀ ಹಳ್ಳಿಗೆ ಒಂದು ರೋಗ ಬಂದು ಎಲ್ಲರೂ ಈ ಥರ ಸಾಮೂಹಿಕವಾಗಿ ಸತ್ತೋಗಿದ್ದಾರೆ, ಈ ಥರದ್ರ ಮೇಲೆ ಬಹಳ ಅತ್ಯುತ್ತಮವಾದ ಬೆಳಕನ್ನು ಚೆಲ್ಲಿ ಇತಿಹಾಸದಲ್ಲಿ ಹಿಂದೆ ಆಗಿರತಕ್ಕಂಥ ಒಂದು ದುರ್ಘಟನೆಯನ್ನು ಅವತ್ತು ಸಾಬೀತುಪಡಿಸಿದರು. ಸೊ ಮೂಳೆಗಳು ಕೂಡ ಅಷ್ಟೇ ಅತ್ಯಂತ ಪ್ರಬಲವಾದ ಜೈವಿಕ ಸಾಕ್ಷಿಯಾಗಿ ಇದೆ. ಈ ರೀತಿ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಸಾಕ್ಷಿಗಳು, ನಾನು ಹೇಳಿದ್ನಲ್ಲ, ಸುಮಾರು 20 ಜೈವಿಕ ಅಂಶಗಳು, ಜೈವಿಕ ಸ್ರವಗಳು ಅಪರಾಧ ತನಿಖೆಯಲ್ಲಿ ನ್ಯಾಯಾಲಯದಲ್ಲಿ ನಮಗೆ ಪ್ರಬಲವಾದ ಸಾಕ್ಷಿಯಾಗಿ ನಿಲ್ಲುತ್ತೆ. ಹಾಗಾಗಿ ನಾವೆಲ್ಲರೂ ಶ್ರೀಸಾಮಾನ್ಯರಾಗಿರ್ತಕ್ಕಂಥ ನಾವೆಲ್ಲ ಮಾಡಬಹುದಾದ ಒಂದು ಉಪಕಾರ ಏನು ಅಂದರೆ ಪೊಲೀಸ್ನವರಿಗೆ ಮತ್ತು ತನಿಖಾ ತಂಡಕ್ಕೆ ಇಲ್ಲಿ ಈ ಥರದ ಅಪರಾಧ ನಡೆದ ಸ್ಥಳದಲ್ಲಿ ಸಿಗಬಹುದಾಗಿರ್ತಕ್ಕಂಥ ಈ ನಾನು ಹೇಳಿರ್ತಕ್ಕಂಥ ಕೆಲವು ಸ್ರವಗಳು, ಕೆಲವು ದೇಹದ ತುಣುಕುಗಳು, ಅದು ಚರ್ಮದ ರೂಪದಲ್ಲೇ ಇರಲಿ ಯಾವುದೇ ಇರಲಿ, ಯಾವುದೇ ಕಾರಣಕ್ಕೂ ನಾವು ಅದನ್ನು ಮಿಸ್ಪ್ಲೇಸ್ ಮಾಡಬಾರ್ದು, ಅದರ ಸ್ಥಾನಪಲ್ಲಟ ಮಾಡಬಾರ್ದು, ಅದನ್ನು ನಾವು ಕೈಗೆತ್ಕೊಳ್ಬಾರ್ದು, ಅದರಲ್ಲಿರೋ ಮೌಲ್ಯಯುತವಾಗಿರ್ತಕ್ಕಂಥ ಸಾಕ್ಷ್ಯವನ್ನು ನಾಶ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಈ ಹಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ.